ಓಕೆ, ನಾಳೆ ಸಭಾಧ್ಯಕ್ಷರ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಪಾರ್ಟಿ ತನ್ನ ಲೆಟರ್ಹೆಡ್ ಸಂವಿಧಾನ ಬಾಹಿರವಾಗಿ ಮತ್ತು ಸದನಕ್ಕೆ ಒಂದು ಸಾರ್ವಭೌಮತ್ವ ಇದೆ ಮತ್ತು ಇಲ್ಲಿನ ಜನಪ್ರತಿನಿಧಿಗಳಿಗೆ ಒಂದು ಹಕ್ಕಿದೆ. ಈ ಸಾರ್ವಭೌಮತ್ವನ ಹಕ್ಕನ್ನ ಕಸಿಯುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ದೆಹಲಿಯಲ್ಲಿರುವಂತ ನಕಲಿ ಗಾಂಧಿ ಕುಟುಂಬ ಅವರ ಲೆಟರ್ಹೆಡ್ ಅಲ್ಲಿ ಸಭಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡುವಂತ ಹೊಸ ಸಂಪ್ರದಾಯವನ್ನ ದೇಶದಲ್ಲಿ ಹುಟ್ಟಾಕಿದ್ದಾರೆ, ರಾಜ್ಯದಲ್ಲಿ ಹುಟ್ಟಾಕಿದ್ದಾರೆ. ಇದರಿಂದ ಸಭಾಧ್ಯಕ್ಷರು ಸದನದ ಚುನಾಯಿತರಾಗಬೇಕಾಗಿತ್ತು. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ಚುನಾವಣೆ ಮಾಡಿರುವಂಥದ್ದು ನೋಡಿದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನ ಮಾಡ್ತಾ ಇದೆ. ಅದೇ ರೀತಿ ಮೇಲ್ಮನೆ ಸಭಾಪತಿಗಳ ಹುದ್ದೆಯನ್ನು ಅವರು ನಾನು ಅಧಿವೇಶನಕ್ಕೆ ಬಂದು ಅಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮುಖ್ಯಮಂತ್ರಿ ಮನೆಗೆ ಹೋಗಿ ಹೇಳಿದ್ರು. ಅಷ್ಟಿದ್ರೂ ಕೂಡ ಒಂದು 20-30 ಜನ MLCಗಳು ನುಗ್ಗಿ ಬಲಾತ್ಕಾರವಾಗಿ ಅವರಿಂದ ರಾಜೀನಾಮೆಯನ್ನು ಪಡೆದಿದ್ರು. ಇದು ಸಂವಿಧಾನಕ್ಕೆ ಬಂದಂತ ಅಪಚಾರ. ಅಂದ್ರೆ ಅದನ್ನು ಕೂಡ ಕಾಂಗ್ರೆಸ್ ಲೆಟರ್ಹೆಡ್ ಅಲ್ಲಿ ಬಂದಿದೆ. ಮತ್ತೆ ಉಪಸಭಾಪತಿಗಳು ಪೊನ್ನಣ್ಣವರ ಹೆಸರನ್ನು ಕೂಡ ಉಪಸಭಾಪತಿ ನೇಮಕ ಮಾಡಿ ಆದೇಶ ಹೊರಡಿದೆ. ಈಗ ಪೊನ್ನಣ್ಣವ್ರನ್ನ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಯಾಗಿ ಘೋಷಣೆ ಮಾಡಿದ್ರು. ಯಾವ್ದು ಕರೆಕ್ಟು? ಈಗ DK ಶಿವಕುಮಾರ್ ಅವರು ಘೋಷಣೆ ಮಾಡಿರೋ ಪೊಲಿಟಿಕಲ್ ಸೆಕ್ರೆಟರಿ ಗ್ಯಾರಂಟಿನ ಅಥವಾ ಕೇಂದ್ರದ ಕಾಂಗ್ರೆಸ್ ನಾಯಕರು ಘೋಷಣೆ ಮಾಡಿರುವಂಥ ಉಪಸಭಾಪತಿ ಗ್ಯಾರಂಟಿನ? ಅಂದರೆ ಒಂಥರ ಗೊಂದಲದ ಗೂಡಾಗಿದೆ. ಅಂದರೆ ಇಡೀ ಸದನವನ್ನ ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯ ನಾಯಕರು ಹೈಜಾಕ್ ಮಾಡಿರುವಂಥದ್ದು, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಅಗೌರವ ಮಾಡಿರ್ತಕ್ಕಂಥದ್ದು, ಈ ಸದನದ ನೀತಿ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು, ಇದೆಲ್ಲನೂ ಕೂಡ ಸಂವಿಧಾನ ವಿರೋಧಿ. ಇದನ್ನ ವಿರೋಧಿಸಿ ನಾವು ಸಭಾಧ್ಯಕ್ಷರ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದು ಡೆಮಾಕ್ರಸಿ ಅಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಅಪಚಾರ ಮಾಡಿರೋದ್ರಿಂದ ನಾವು ನಾಳೆ ನಡೆಯುವಂತ ಸಭಾಧ್ಯಕ್ಷರ ಚುನಾವಣೆಯನ್ನ ಪ್ರಕ್ರಿಯೆಯನ್ನ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಆದರೆ ಸಭಾಧ್ಯಕ್ಷರು ಆಯ್ಕೆ ಆದ ಮೇಲೆ ಆ ಸಭೆಗೆ, ಆ ಸೀಟ್ಗೆ, ಆ ಚೇರ್ಗೆ, ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀರಿ. ಅದರಲ್ಲಿ ನಾವು ಭಾಗಿಯಾಗ್ತೀವಿ. ಚುನಾವಣೆಯಲ್ಲಿ ಭಾಗಿಯಾಗಲ್ಲ ನಾವು. ಆದರೆ ಎಲೆಕ್ಟ್ ಆದ ಮೇಲೆ ಆ ಪೀಠಕ್ಕೆ ಏನು ಗೌರವ ಕೊಡಬೇಕು ಆ ಗೌರವವನ್ನು ನಾವು ಕೊಡ್ತೀವಿ. ಮುಂದಿನ ನಡವಳಿಕೆಯಲ್ಲೂ ಕೂಡ ಸಭಾಧ್ಯಕ್ಷರ ಪೀಠ ಪಕ್ಷಾತೀತವಾಗಿ ನಡಿಬೇಕು. ಎರಡೂ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವನ್ನ ಒಟ್ಟಿಗೆ ತಗೊಂಡೋಗುವಂಥ ಕೆಲಸವನ್ನ ಸಭಾಧ್ಯಕ್ಷರು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಆ ಪೀಠಕ್ಕೆ ಏನು ಗೌರವ ಕೊಡ್ತಿರೋ, ಇದು ಪೀಠದ ವಿರುದ್ಧ ಅಲ್ಲ, ಇದು ಕಾಂಗ್ರೆಸ್ಸಿನ ಲೆಟರ್ಹೆಡ್